ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಾಯ್ತು ಸಾವಿತ್ರಿ, ಏನಾಯ್ತು? ನೀನು ನಮ್ಮಪ್ಪನ ಕಾಪಾಡ್ದವಳು, ಅವ್ರ ಜೀವ ಉಳಿಸ್ದವಳು ಅಂತದ್ರಲ್ಲಿ ನೀನ್ ಜೀವನ ಕಳ್ಕೊಳಕ್ ಹೋಗ್ತಿದ್ಯಲ್ಲ. ಅದ್ ಎಂಥದ್ದೇ ಸಮಸ್ಯೆ ಆಗಿರ್ಲಿ, ನನ್ ಪ್ರಾಣ ಕೊಟ್ಟಾದ್ರೂ ಸರಿ ನಾನ್ ನಿನ್ನ ಕಾಪಾಡ್ತೀನಿ. ಆ ಸಮಸ್ಯೆಯಿಂದ ನಿನ್ನ ಹೊರಗ್ ತರ್ತೀನಿ. ಏನು ಯೋಚನೆ ಮಾಡ್ಬೇಡ ಸಾವಿತ್ರಿ, ಹೇಳು ಏನಾಯ್ತು? ಏನಾಯ್ತು ಸಾವಿತ್ರಿ? ಅಯ್ಯೋ ಆಗಿರೋ ಸಾವಿತ್ರಿ, ಸುಮ್ಮನಿರೋ. ಸಾವಿತ್ರಿ, ಏನಿದೆಲ್ಲ? ಹಾಗಾದ್ರೆ ನೀನೀಗ ಸಾವಿತ್ರಿ, ಸಾವಿತ್ರಿ ಇದಕ್ಕೆಲ್ಲ ಕಾರಣ ಯಾರು ಸಾವಿತ್ರಿ? ಅದನ್ನ ಮಾತ್ರ ಕೇಳ್ಬೇಡಿ, ನಾನು ಅದನ್ನೆಲ್ಲ ಹೇಳಕ್ಕಿಲ್ಲ. ಹೇಳಲ್ಲ ಅಂದ್ರೆ ನಾನು ಬಿಡಲ್ಲ ಸಾವಿತ್ರಿ. ನಿಜ ಹೇಳು, ಯಾರು ಇದಕ್ಕೆಲ್ಲ ಕಾರಣ? ಇಲ್ಲ ಇಲ್ಲ ಇಲ್ಲ, ಯಾವ್ದೇ ಕಾರಣಕ್ಕೂ ನಾನ್ ನಿಮ್ಗೆ ಆ ಸತ್ಯನ ಹೇಳಕ್ಕಿಲ್ಲ. ಹೌದಾ? ಸರಿ, ಹಾಗಾದ್ರೆ ನೀನ್ ನನ್ ಮುಂದೆ ಸತ್ಯ ಹೇಳ್ದೆ ಇರ್ಬೋದು, ಆದ್ರೆ ನೀನು ದೇವ್ರು ಅಂತ ಆರಾಧಿಸೋ ನಮ್ಮ ಅಪ್ಪನ ಮುಂದೆ ಆದ್ರೂ ಸತ್ಯ ಹೇಳೇ ಹೇಳ್ತೀಯ ಅಲ್ವಾ? ಬಾ, ಹಾಗಾದ್ರೆ ಅಪ್ಪನ ಮುಂದೆನೆ ಈ ಸತ್ಯ ಇತ್ಯರ್ಥ ಆಗಿ. ಅಯ್ಯೋ ಬೇಡ, ಶ್ರಾವಣಿ ಬೇಡ, ನನ್ ಮಾತು ಕೇಳು ಶ್ರಾವಣಿ. ನಿಮ್ದಮ್ಮಯ್ಯ ಅಂತೀನಿ, ಈ ವಿಷಯನ ಯಾರ್ತವನು ಹೇಳಕ್ ಹೋಗ್ಬೇಡಿ. ಅದರಲ್ಲೂ ಯಜಮಾನ್ರಿಗೆ ಈ ವಿಷಯ ಗೊತ್ತಾಗ್ಬಿಟ್ರೆ ಈ ಮನೆಯಾಗೆ ಒಂದ್ ದೊಡ್ಡ ರಾಧ ಅಂತಾನೆ ಆಯ್ತದೆ. ನಾನ್ ಮಾಡಿರೋ ತಪ್ಪಿಗೆ ಈ ಮನೆ ನೆಮ್ಮದಿ ಹಾಳಾಗ್ಬಾರ್ದು. ಸರಿ, ಹಾಗಾದ್ರೆ ಸತ್ಯ ನನ್ನ ಹತ್ರ ಹೇಳು. ಇದಕ್ಕೆಲ್ಲ ಯಾರು ಕಾರಣ? ನೀನೇನಾದ್ರೂ ವಿಷಯನ ನನ್ನ ಹತ್ರ ಹೇಳಲಿಲ್ಲ ಅಂದ್ರೆ ಈಗಿಂದೀಗ್ಲೇ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ. ಈ ವಿಷಯ ಏನಾದ್ರೂ ನೀನ್ ನನ್ನ ಹತ್ರ ಹೇಳಿದ್ರೆ ಅಪ್ಪಂಗೆ ಈ ವಿಷಯ ಗೊತ್ತಾಗಕ್ ನಾನು ಬಿಡಲ್ಲ. ಯೋಚನೆ ಮಾಡು, ನನ್ನ ಹತ್ರ ಹೇಳ್ತೀಯೋ ಅಥವಾ ಅಪ್ಪನ ಹತ್ರ ಹೇಳ್ತೀಯೋ? ಅಯ್ಯೋತಿ ಅವ್ರೆ, ಈಗ ಎಂತ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಸಿದ್ರಿ. ಈ ಸತ್ಯನ ನಾನ್ ನಿಮಗೆ ಹೇಳಿದ್ರೆ ಏನೂ ಆಗಲ್ಲ ಸಾವಿತ್ರಿ. ನೀನ್ ಸತ್ಯ ಹೇಳಿದ್ರೆ ಯಾವ ತೊಂದ್ರೆನೂ ಆಗಲ್ಲ. ಹಾಗಂತ ನಾನು ನಿನಗೆ ಮಾತು ಕೊಡ್ತಾ ಇದ್ದೆ. ನನ್ನ ಮೇಲೆ ನಂಬಿಕೆ ಇಡು, ಧೈರ್ಯವಾಗಿ ನನ್ನ ಹತ್ರ ವಿಷಯನ ಹೇಳ್ಕೊ. ನಿನ್ನನ್ನ ಈ ಪರಿಸ್ಥಿತಿಗೆ ತಂದಿರೋರು ಯಾರು? ಮದನ್. ಸಾವಿತ್ರಿ, ಏನ್ ಹೇಳ್ತಿದ್ಯಾ ಸಾವಿತ್ರಿ ನೀನು? ಮದನ್ ಇದಕ್ಕೆಲ್ಲ ಕಾರಣನಾ? ಹೌದು, ನಾನು ಈ ಮನೆಗೆ ಬಂದ್ಮ್ಯಾಕೆ ಮದನ್ ಅವ್ರ ಹತ್ರ. ಸಾವಿತ್ರಿ, ನಿನ್ನಂತ ಜೀವನದ ಜೊತೆ ಆಗಿದ್ರೆ ಯಾವ ನೋವು ಇಲ್ಲದೆ ಬದುಕ್ಬೋದು ಅಂತ ಅನ್ಸುತ್ತೆ. ಪ್ರೀತಿ ಅನ್ನೋದು ಕಾರಣ ಇಲ್ಲದೆ ಶುರು ಆಗುತ್ತೆ. ವಿರೋಧಿನ ನಮ್ಗೆ ಯಾಕೋ ಸ್ಯಾನೆ ಭಯ ಆಯ್ತಾ ಇದೆ. ಪ್ರೀತಿಸಿದ್ರೆ ಭಯ ಪಡಬಾರ್ದು, ಪ್ರೀತಿ ನಮಗೆ ಧೈರ್ಯ ಕೊಡಬೇಕು. ನಿನ್ನ ನಂಬರ್ನ ಹೆಂಡತಿ ಅಂತಾನೆ ಸೇವ್ ಮಾಡಿದ್ದೀನಿ. ಆಧಾರ್ ಕಾರ್ಡಲ್ಲಿ ವೈಫ್ ಅನ್ನೋ ಜಾಗಕ್ಕೆ ನಿನ್ನ ಹೆಸರನ್ನ ಹೇಳಿದ್ದೀನಿ ಹಾಕೋದಕ್ಕೆ. ಆದ್ರೆ ಈಗ ಅವ್ರ ಮಾತಿನ ವರ್ಷನೇ ಬದಲಾಯಿಸ್ಬಿಟ್ರು. ನಿನ್ನೆ ಮದ್ವೆ ಆಗ್ತೀನಿ ಅಂತ ಹೇಳ್ತಿದ್ದವರು ಈಗ ಮಗುನ ತೆಗ್ಸ್ಕೊಡು ಅಂತ ಹೇಳ್ತವ್ರೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನನಗೆ ಪದೇ ಪದೇ ಮದುವೆ ಆಗು ಅಂತ ಫೋರ್ಸ್ ಮಾಡಬೇಡ.
ಇನ್ನೊಂದ್ಸಲ ಏನಾದರೂ ಫೋರ್ಸ್ ಮಾಡಿದ್ರೆ ದೊಡ್ಡ ಮನುಷ್ಯರು ಮನೆ ಮಗನ್ನ ಎಮೋಷನಲಿ ಫೂಲ್ ಮಾಡಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಿದ್ಯಾ ಅಂತ ನಿನ್ ಮೇಲೆ ಕೇಸ್ ಹಾಕ್ಬೇಕಾಗುತ್ತೆ. ಈ ದುಡ್ಡು ಇಟ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ನೋಡು, ಕರೆಕ್ಟಾಗಿ ಹೇಳ್ತಾ ಇದೀನಿ, ಕೇಳಿಸ್. ಏನಾದರೂ ಅಪ್ಪಿ ನಮ್ಮ ವಿಚಾರ ಹೇಳಿದ್ರೆ ನಿಮ್ಮ ಅಜ್ಜ ಏನ ಗೊಟ್ಟಾಗ ಅನ್ಸ್ಬಿಡ್ತೀನಿ. ಇಷ್ಟೆಲ್ಲ ಆಗೋಯ್ತು. ನೋಡು ಸಾವಿತ್ರಿ, ಅವನು ನಿನ್ನನ್ನು ನಂಬಿಸಿ ಮೋಸ ಮಾಡಿದ್ದಾನೆ. ತಪ್ಪು ಮಾಡಿರೋದು ಅವನು. ಹಾಗಿದ್ಮೇಲೆ ಅದ್ರ ಶಿಕ್ಷೆ ನೀನ್ ಯಾಕೆ ಅನುಭವಿಸ್ಬೇಕು? ಅಷ್ಟಕ್ಕೂ ನಮಗೆ ಜೀವ ಕೊಟ್ಟಿರೋದು ದೇವ್ರು. ಇದನ್ನ ಕಳ್ಕೊಳ್ಳೋ ಹಕ್ಕು ಯಾರಿಗೂ ಇಲ್ಲ ಸಾವಿತ್ರಿ. ಸಾಲದು ಅಂತ ಈಗ ನಿನ್ನ ಹೊಟ್ಟೆಯಲ್ಲಿ ಒಂದು ಪುಟ್ಟ ಜೀವ ಇದೆ. ಅದನ್ನ ಕೊಲ್ಲಕ್ ಹೇಗಾದ್ರೂ ಮನ್ಸು ಬರುತ್ತೆ ಸಾವಿತ್ರಿ. ಅಯ್ಯೋ ದೇವ್ರೆ, ನಾನು ನಿನ್ನೇನ್ ಮಾಡು ಅಂತೀರಾ? ಈಗ ನೀನೇನಾದ್ರೂ ಸತ್ರೆ ನಿನ್ನ ಹಾಗೆ ಎಷ್ಟೋ ಜನ ಹುಡುಗಿರು ಅವನ್ ಮೋಸಕ್ಕೆ ಬಲಿ ಆಗ್ಬೋದು. ಇದೆಲ್ಲ ಇಲ್ಲಿಗೆ ಕೊನೆ ಆಗ್ಬೇಕು. ನಿನಗಾಗಿರೋ ಅನ್ಯಾಯಕ್ಕೆ ನೀನ್ ಪ್ರತಿಕಾರ ತೀರಿಸ್ಕೋಬೇಕು. ನಿನ್ ಜೀವನ ಸರಿ ಹೋಗ್ಬೇಕು. ನಿನ್ ಹೊಟ್ಟೆಲಿರೋ ಪುಟ್ಟ ಕಂದಂಗೆ ನ್ಯಾಯ ಸಿಗ್ಬೇಕು. ನಂಗೆ ಮಾತು ಕೊಡು, ಇನ್ ಮುಂದೆ ಯಾವತ್ತೂ ನಿನ್ ಜೀವನ ಕಳ್ಕೊಳ್ಳೋ ಪ್ರಯತ್ನ ಮಾಡಲ್ಲ ಅಂತ ಮಾತು ಕೊಡು. ಮಾತು ಕೊಡು ಸಾವಿತ್ರಿ. ನೋಡು ಸಾವಿತ್ರಿ, ಇವತ್ತು ದೀಪಾವಳಿ. ನಿನ್ಗೆ ಪುನರ್ಜನ್ಮ ಸಿಕ್ಕಿದೆ ಅಂತ ಅನ್ಕೋ. ನಿನ್ ಜೀವನ ಆಗ್ಲಿ, ನಿನ್ ಮಗುವಿನ ಜೀವನ ಆಗ್ಲಿ ಕತ್ಲೆಯಲ್ಲಿ ಕಟ್ಕೋದಕ್ಕೆ ನಾನು ಬಿಡಲ್ಲ. ಸತ್ಯ ಬೆಳಕಿಗೆ ಬರಲೇಬೇಕು. ನಿನಗಾಗಿರೋ ಅನ್ಯಾಯಕ್ಕೆ ಉತ್ತರ ಸಿಗ್ಲೇಬೇಕು. ನಿನ್ಗೆ ಬದುಕು ಕೊಡ್ತೀನಿ ಅಂತ ಹೇಳಿ ನಿನ್ ಜೊತೆ ಮೋಸದ ಆಟ ಆಡಿರೋನು ನೀನ್ ಮುಂದೆ ಸೋತು ನಿನ್ನನ್ನ ಮದ್ವೆ ಆಗೋದಕ್ಕೆ ಒಪ್ಕೋಬೇಕು. ನೀನ್ ತಗೊಳ್ಳೋ ನಿರ್ಧಾರ ಹೆಣ್ಣು ಕುಲಕ್ಕೆ ಮಾದರಿ ಆಗ್ಬೇಕು. ನಿನ್ ಜೀವನಕ್ಕೋಸ್ಕರ, ನಿನ್ ಮಗುವಿನ ಜೀವನಕ್ಕೋಸ್ಕರ ನೀನ್ ಹೋರಾಡ್ಬೇಕು. ನಿನ್ ಜೊತೆ ಆಗ ನಾನಿರ್ತೇನೆ ಸಾವಿತ್ರಿ. ಯೋಚನೆ ಮಾಡ್ಬೇಡ. ನಾನು ನಿನಗೆ ಮಾತು ಕೊಡ್ತಾ ಇದ್ದೀನಿ. ನಿನಗೆ ಅನ್ಯಾಯ ಆಗೋದಕ್ಕೆ ನಾನು ಬಿಡಲ್ಲ. ನಿನಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ಈ ವಿಷಯನ ಮನೆಯವ್ರಿಗಂತೂ ಹೇಳೋಕ್ಕಾಗಲ್ಲ.